ಹಾಯ್ ನಮಸ್ಕಾರ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಮುಳಬಾಗಿಲಿನಲ್ಲಿ ಜೆಡಿಎಸ್ ಮುಖಂಡರು ಕೋರ್ ಕಮಿಟಿ ಸದಸ್ಯರು ಶ್ರೀಯುತ ಆನಂದ್ ರೆಡ್ಡಿ ಅವರದ್ದು ಹುಟ್ಟುಹಬ್ಬ ಆಯಿತು. ಆದ್ರೆ ಹುಟ್ಟುಹಬ್ಬಕ್ಕೆ ಯಾರು ಬಂದ್ರು ಅನ್ನೋದನ್ನ ಕುತೂಹಲ ಕೂಡ ಆಯಿತು. ಇಡೀ ತಾಲೂಕಿಗೆ ಕೂಡ ಇವತ್ತು ಒಂದು ಸದ್ದು ಮಾಡಿದೆ. ಹುಟ್ಟುಹಬ್ಬ ವಿಶೇಷತೆ ಏನು? ನಾನು ಮೊದಲಿಂದನೂ ಸರಳವಾಗಿ ಮಾಡ್ಕೊಳ್ತಾ ಇದ್ದೆ. ನನಗೆ ಜಾತ್ಯತೀತ ಜನತಾ ದಳ ಪಕ್ಷದಿಂದ ಕೋರ್ ಕಮಿಟಿಯಲ್ಲಿ ಸದಸ್ಯನಾಗಿದ್ದಕ್ಕೆ ನಮ್ಮ ಅಭಿಮಾನಿಗಳು ವಿಜೃಂಭಣೆಯಿಂದ ಮಾಡಬೇಕು ಇದು ಅಂತ ಅವರು ಮಾತಾಡಿಕೊಂಡು ನನ್ನ ಅಭಿಮಾನಿಗಳು ಮಾಡಿರೋದು ಇದು. ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ರು. ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ನಮ್ಮ ಸಮೃದ್ಧಿ ಮಂಜಣ್ಣವರು ಸುಮಾರು 500 ವೆಹಿಕಲ್ಲಾಗ ಎಲ್ಲರನ್ನು ಕರ್ಕೊಂಡು ಬಂದು ಭಾರಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವರು ಪಕ್ಷದಲ್ಲಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದರೋ ನಾನು ಆ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗಿದ್ದೀನಿ. ಅದನ್ನು ಪಕ್ಷದಲ್ಲಿ ನನ್ನ ಗುರುತಿಸಿ ನಮ್ಮ ಕೇಂದ್ರದ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ನಿಖಿಲ್ ಕುಮಾರಣ್ಣವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಪ್ರಧಾನಿಗಳು ದೇವೇಗೌಡ ಅಪ್ಪಾಜಿಯವರು, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದ ಕೃಷ್ಣಾರೆಡ್ಡಣ್ಣವರು, ನಮ್ಮ ಶ್ರೀನಿವಾಸಪುರ ತಾಲೂಕಿನ MLA ವೆಂಕಟೇಶ್ವರರೆಡ್ಡಣ್ಣವರು, ನಮ್ಮ ತಾಲೂಕಿನ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾದ ಹಾಲು ಡೈರಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು, ಪಶ್ಚಿಮ ಭಾಗದ ಹಾಲು ಡೈರಿದ ನಿರ್ದೇಶಕರಾದ ಶ್ಯಾಮೇಗೌಡಣ್ಣವರು, ಆಮೇಲೆ ನಮ್ಮ DCC ಬ್ಯಾಂಕ್ ನಿರ್ದೇಶಕರಾದ ರಘುಪತಣ್ಣವರು, ನಮ್ಮ ಆತ್ಮೀಯ ಸ್ನೇಹಿತರಾದ ಮಾಜಿ ನಗರಸಭೆ ಅಧ್ಯಕ್ಷರಾದ MR ಮುರಳಣ್ಣವರು, ಇನ್ನೂ ಅನೇಕರು ಎಲ್ಲರೂ ಒಪ್ಪಿಗೆ ಒಮ್ಮತದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಗುರುಗಳಾದಂಥ KS ಮುನಿಯಪ್ಪನವರು ಈ ಹುಟ್ಟುಹಬ್ಬಕ್ಕೆ ಬರಲಿಲ್ಲ, ಏನು ಕಾರಣ? ಅವ್ರದ್ದು ಮೊನ್ನೆ ತಾನೇ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಆಗಿದೆ. ಅವ್ರದ್ದೇ ಅಂತ ಬೇಕಾದಷ್ಟು ಕೆಲಸಗಳಿರ್ತವೆ. ಅದಕ್ಕೆ ಸಣ್ಣ ಪುಟ್ಟಕ್ಕೆ ಬರಬೇಕಂತೇನಿಲ್ಲ, ಅಲ್ಲಿಂದನೇ ವಿಶ್ ಮಾಡಿದ್ದಾರೆ. ಸೊ ಆನಂದ್ ರೆಡ್ಡಿ ಅವರಿಗೆ ಜವಾಬ್ದಾರಿ ಈ ಬಾರಿ ಹೆಚ್ಚಾಯಿತು. ಬರ್ತಾ ಮುಂಬರುವ ದಿನಗಳಲ್ಲಿ ಚುನಾವಣೆ ಚುಕ್ಕಾಣಿ ಮತ್ತು ಜವಾಬ್ದಾರಿಯನ್ನು ತಾಲೂಕಲ್ಲಿ ಯಥೇಚ್ಛವಾಗಿ ಆನಂದ್ ರೆಡ್ಡಿ ಅವರಿಗೆ ಕೊಡ್ಬೋದು ಅಂತೇಳಿ ಈಗ ಶುರುವಾಗಿದೆ. ಈ ರೀತಿ ಕೊಡ್ಬೋದಾ? ಕೊಟ್ಟರೆ ನಿಭಾಯಿಸ್ತೀವಿ. ಸೊ ತಾಲೂಕಿನಲ್ಲಿ ಸುಮಾರು ಮುಖಂಡರಿದ್ರು ಕೂಡ ಆನಂದ್ ರೆಡ್ಡಿ ಅವ್ರನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಜನತಾ ಪಕ್ಷ ಗುರುಸ್ತಾ ಇದೆ, ಏನು ಕಾರಣ? ಆವಾಗಲೇ ಹೇಳಿದ್ವಲ್ಲ, ಪಕ್ಷದಲ್ಲಿ ನಾನು ಎಲ್ಲಿದ್ದರೆ ಅಲ್ಲಿ ನಿಷ್ಠಾವಂತನಾಗಿ ಕೆಲಸ ಮಾಡ್ತೇನೆ. ಅದನ್ನು ಪಕ್ಷದಲ್ಲಿ ನನ್ನ ಗುರುತಿಸಿ ನನಗೆ ಜವಾಬ್ದಾರಿನೇ ಕೊಟ್ಟಿದ್ದಾರೆ. ಸೊ ಈಗ JDSನಲ್ಲಿ ಸ್ಥಳೀಯ ಚುನಾವಣೆ ಬರ್ತದೆ. 1.5 ವರ್ಷದಿಂದ JDSನಲ್ಲಿ 2 ಬಣ ಅಂತೇಳಿ ಗುರುಸ್ಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಕೆಲವರೆಲ್ಲ ಹೇಳ್ತಿದ್ದಾರೆ, ನಾವೆಲ್ಲ ಒಂದಾಗ್ತಾ ಇದ್ದೇವೆ ಅಂತ ಹೇಳ್ತೀವಿ. ಆನಂದ್ ರೆಡ್ಡಿ ಹುಟ್ಟೊಬ್ಬ ಕೂಡ 2 ಬಣಗಳ ಥರನೇ ಹುಟ್ಟೊಬ್ಬಕ್ಕೆ ಬಂದಿದ್ದಾರೆ. ಈ 2 ಬಣ ಒಂದೇನಾದರೂ ಮಾಡಿ ಮುಂದೆ ನೀವು ಒಂದು ಕೊಟ್ಟಂಥ ಜವಾಬ್ದಾರಿಯಲ್ಲಿ ಅವರಿಬ್ಬರನ್ನ ಒಂದು ಮಾಡಿ ಸ್ಥಾನವನ್ನು, ಪಕ್ಷವನ್ನು ಮುಂದೆ ಸಾಗಿಸುವಂಥ ಕಾರ್ಯಕ್ರಮ ಮಾಡ್ತೀರಾ ಸರ್? ಒಟ್ಟಿಗೆ ನಮ್ಮದು ಹಬ್ಬಕ್ಕೆ ಒಂದೇ ಸಲ ಬರಬೇಕಂತೇನಿಲ್ಲ. ಅವ್ರವ್ರ ಕೆಲಸ ಕಾರ್ಯಗಳು ನೋಡ್ಕೊಂಡು ಬಂದು ವಿಶ್ ಮಾಡಿಬಿಟ್ಟು ಹೋಗಿದ್ದಾರೆ. ಹಳೆಯಲ್ಲಿ ನಾಗರಾಜು, ಶ್ಯಾಮೇಗೌಡರು, ಮತ್ತೆ ಗೊಲ್ಲಲ್ಲಿ ಪ್ರಭಾಕರ್ ಅವರು, ಮತ್ತು ಶ್ರೀನಿವಾಸ ರೆಡ್ಡಿ ಅವರು 1 ಗಂಟೆಗೆ ಬಂದು ಆನಂದ್ ರೆಡ್ಡಿ ಅವರಿಗೆ ವಿಶೇಷ ಮಾಡಿದ್ರು. ಅದಾದ ನಂತರ 7 ಗಂಟೆಗೆ ಶಾಸಕರ ಬಣ ಬಂದು ವಿಶೇಷ ಮಾಡಿದ್ರು. ಏನಿದು ಅನ್ನೋದು ಜನರಿಗೆ ಒಂದು ಕುತೂಹಲ. ಇದು ಆ ಥರ ಏನಿಲ್ಲ, ಗುಂಪುಗಳೇನು ಬರಲಿಲ್ಲ. ಅವ್ರದ್ದೇ ಅಂತ ಕೆಲಸಗಳಿರ್ತವೆ, ನೋಡ್ಕೊಂಡು ಬಂದು ವಿಶ್ ಮಾಡಿಬಿಟ್ಟು ಹೋಗಿದ್ದಾರೆ. ಇಷ್ಟು ದಿನ JDSಲ್ಲಿ ಅಧ್ಯಕ್ಷರಿದ್ರು ಕೂಡ ಎಲ್ಲರೂ ಹೊಂದಾಣಿಕೆ ಮಾಡಲಿಲ್ಲ. ಕೋರ್ ಕಮಿಟಿ ಸದಸ್ಯರಂದರೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸ್ಥಾನ, ಪಕ್ಷವನ್ನ, ಕಾರ್ಯಕರ್ತರನ್ನ, ಮುಖಂಡರನ್ನ, ಭೇದ ಭಾವ ಮತ್ತು ಸಣ್ಣ ಪುಟ್ಟ ಏನೇ ಆಗಿರಲಿ ಕೂಡ ಅವ್ರನ್ನೆಲ್ಲರೂ ಕೂಡ ಹೊಂದಾಣಿಕೆ ಮಾಡುವಂಥ ಶಕ್ತಿ, ಸಾಮರ್ಥ್ಯ ನಿಮಗಿದೆ. ಈ ಕೆಲಸವನ್ನು ಇನ್ನೇನಾದರೂ ಮಾಡಿ JDS ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರನ್ನು ಒಟ್ಟಿಗೆ ಸೇರಿಸಿ ಶಾಸಕರ ಜೊತೆಯಲ್ಲಿ ವೇದಿಕೆ ಬರೋ ಥರ ಏನಾದರೂ ಮಾಡ್ಬೋದಾ ಆನಂದ್ ರೆಡ್ಡಿ ಅನ್ನೋದು ಜನರು ಇವತ್ತು ಅಭಿಪ್ರಾಯ. ಎಲ್ಲ ಒಟ್ಟಿಗೆ ಹೋಗ್ತೀವಿ ನಾವು. ಕಡೆಯಲ್ಲಿ ನಾಗರಾಜು, ಸಮೃದ್ಧಿ ಮಂಜುನಾಥ್ ಇದುವರೆಗೂ ಒಂದಾಗಲಿಲ್ಲ, ಜನರು ಹೇಳ್ತಿದ್ದಾರೆ. ಮುಂದೆ ಏನಾದ್ರು ಹಾಕ್ತಾರಾ? ಈಗ ಆಚೆ ಹೇಳ್ಕೋಬೋದು, ಇವ್ರು ಹೇಳೋದಷ್ಟು ಇಲ್ಲ. ಅವರು ಚೆನ್ನಾಗೇ ಇದ್ದಾರೆ. ಸೊ ಎಲ್ಲೂ ಕೂಡ ಶಾಸಕರು ಬಂದ ವೇದಿಕೆಯಲ್ಲಿ ಕಾಡಿನಲ್ಲಿ ನಾಗರಾಜು ಟೀಮ್ ಬರ್ತಾ ಇಲ್ಲ ಅನ್ನೋ ಜನರು. ಈ ನಡು ಒಂದು ಸಣ್ಣ ಪುಟ್ಟ ಕೆಲಸ ಇರ್ಬೋದು ಅವ್ರಿಗೆ. ಮೊದಲಿನ ಜೊತೆಲೇ ಇದ್ದಾರೆ ಅವರು. ಓವರಾಲ್ ಆಗಿ ಆನಂದ್ ರೆಡ್ಡಿನ ಸಮೃದ್ಧಿ ಮಂಜು ಅವರು ಯಥೇಚ್ಛವಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಮುಂಬರುವ ದಿನಗಳಲ್ಲಿ ಏನು ಕೊಡ್ಬೋದು ಅನ್ನೋದು ಜನರ ಕುತೂಹಲ. ಅದು ಪಕ್ಷ ತೀರ್ಮಾನ ಮಾಡ್ತಾರೆ, ಏನು ಕೊಡೋದು ಬಿಡೋದು. ನಾವು ಅದೆಲ್ಲ ಯಾವತ್ತೂ ಡಿಮ್ಯಾಂಡ್ ಮಾಡೋದು, ಅಧಿಕಾರ ಹಿಂದೆ ಹೋಗೋನಲ್ಲ. ಕೊಟ್ಟಾಗ ನಾನು ಸ್ವೀಕಾರ ಮಾಡ್ಕೊಳ್ತೀನಿ. ಓವರಾಲ್ ಆಗಿ ಈ ಬಾರಿ ಆನಂದ್ ರೆಡ್ಡಿ ಅವರು ಹುಟ್ಟುಹಬ್ಬ ಕಳೆದ ದಿನಗಳು ವಿಶೇಷವಾಗಿ ಇರಲಿಲ್ಲ, ಈ ಬಾರಿ ವಿಶೇಷವಾಗಿತ್ತು. ಆದರೆ ಈ ಹುಟ್ಟುಹಬ್ಬಕ್ಕೆ ಯಾರು ಬಂದರು, ಯಾವ ರೀತಿ ನಿಮಗೆ ಸಲಹೆಯನ್ನು ಕೊಟ್ಟರು, ಯಾವ ರೀತಿ ನಿಮಗೆ ಧೈರ್ಯವನ್ನು ಕೊಟ್ಟರು, ಪಕ್ಷದ ಕಾರ್ಯಕರ್ತರು ಒಟ್ಟು ಎಲ್ಲಿಗೆ ಬಂದ್ರಲ್ಲ, ಒಟ್ಟು ನಮ್ಮ ಜಿಲ್ಲೆಯಾದಂಥ
ದೊಡ್ಡ ಹಿರಿಯರು, ಕಿರಿಯರು, ಮಾಜಿ MLAಗಳು, ಹಾಲಿ ಶಾಸಕರುಗಳು ಎಲ್ಲ ಬಂದಿದ್ದರು. ಪಕ್ಷದಲ್ಲಿ ಕಾರ್ಯಕರ್ತರನ್ನು, ಲೀಡರ್ಗಳನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಕಟ್ಟಬೇಕು ಅಂತಲೇ ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿತನವನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಆನಂದ್ ರೆಡ್ಡಿ ಅವರು ಎಲ್ಲೋ ಇದ್ದಂಥವ್ರು ಆಲಂಗೂರು ಒಂದು ಕ್ಷೇತ್ರದಲ್ಲಿ ಪಕ್ಷವನ್ನು ಬೇಸ್ಮೆಂಟ್ ಮಾಡಿ ಇವತ್ತು ಇಡೀ ರಾಜ್ಯದಲ್ಲೇ ಒಂದು ಹೆಸರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಆನಂದ್ ರೆಡ್ಡಿ ಅವರಿಗೆ ಏನಾದರೂ ಜನರಲ್ ಆದರೆ JDS ಅಲ್ಲಿ ಏನಾದರೂ ಒಂದು ಅವಕಾಶ ಕೊಡ್ಬೋದಾ ಅನ್ನೋದು ಜನರು. ಈ ರೀತಿ ಏನಾದರೂ ಆಗ್ಬೋದಾ ಮುಂದೆ? ಅದು ವರಿಷ್ಠರ ತೀರ್ಮಾನ ಸರ್. ಅದು ಕೊಟ್ಟರೆ ಏನಾದರೂ ನಿಭಾಯಿಸ್ತೀರಾ? ಅದು ನಮ್ಮ ತಾಲೂಕು ಜನ ಒಪ್ಪಬೇಕು ಸರ್. ಸೊ ಎಲ್ಲ ಕಾರ್ಯಕರ್ತರ ಮುಖಂಡರು ಕೂಡ ಇನ್ ಕೇಸ್ ಕೊಟ್ಟಾಗ ಎಲ್ಲರೂ ಸೇರಿ ಕೊಟ್ಟಾಗ ನಿಭಾಯಿಸ್ತೀವಿ. ಇನ್ ಕೇಸ್ ಏನಾದರೂ ಜನರಲ್ ಬಂದಾಗ ಆನಂದ್ ರೆಡ್ಡಿ ಅವರೇ ಶಾಸಕರಾಗಬೇಕು ಅಂತ ಹೇಳಿ ಒಂದಷ್ಟು ನಿಮ್ಮ ಸಮುದಾಯದವರೇ ಇವಾಗ ಧ್ವನಿಯನ್ನು ಎತ್ತಿದ್ದಾರೆ. ಈ ರೀತಿ ಏನಾದರೂ ಆಗ್ಬೋದಾ? ಅದು ಹೇಳಿದ್ವಲ್ಲ, ಈಗ ತಾಲೂಕಿನ ಜನ ವರಿಷ್ಠರ ತೀರ್ಮಾನ, ಆವಾಗ ನಾವು ಸ್ವೀಕಾರ ಮಾಡ್ಕೊಳ್ಳೋಣ. ಸೊ ಆನಂದ್ ರೆಡ್ಡಿ ಅವರ ಕಾರ್ಯಕ್ರಮಕ್ಕೆ JDS ನಲ್ಲಿ ಕೆಲವು ಮುಖಂಡರು 2 ಬಾರಿ 3 ಬಾರಿ ಬಂದರು. ಆದರೆ ಮುಂಬರುವ ಇನ್ನೇನು 15 ಇದೇ ತಿಂಗಳು 15ನೇ ತಾರೀಕು ಸಮೃದ್ಧಿ ಮಂಜುನಾಥ್ ಅವರು ಹುಟ್ಟುಹಬ್ಬ ನಡೀತಾ ಇದೆ. ಆ ಹುಟ್ಟುಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಇದೆ, ಯಾವ ರೀತಿ ಕಾರ್ಯಕ್ರಮಗಳು ಆಗ್ಬೋದು, ಯಾರು ಬರ್ಬೋದು ಸರ್? ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಸರ್. ವೀಕ್ಷಕರೇ, ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡಬೇಕಾದ್ರೆ ನಮ್ಮ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಮುಳುಬಾಗಿಲು.